ಕೂಡ ಅವರು ಅದನ್ನ ಕಥೆಗಳ ರೂಪದಲ್ಲಿ ಬರೆದು ಮಕ್ಕಳಿಗೆ ಇನ್ನಷ್ಟು ಆಸಕ್ತಿ ಬರಲಿ ಅಂತ ಪಕ್ಕದಲ್ಲಿ ಚಿತ್ರಗಳನ್ನು ಕೂಡ ಕೊಟ್ಟು ಅದಕ್ಕೆ ಕಥೆ ಓದಿ ಬಣ್ಣವನ್ನು ತುಂಬಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಆ ಕಥೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು 6 ಸಂಪುಟಗಳು ಲೋಕಾರ್ಪಣೆಗೊಂಡಿದೆ. ಇವಾಗ 7, 8, 9 ಪುಸ್ತಕಗಳ ಲೋಕಾರ್ಪಣೆ ಆಗಲಿಕ್ಕಿದೆ. ಶಾಲಿನಿ ಮೂರ್ತಿಯವರ ಬಗ್ಗೆ ಪರಿಚಯ ಅಂತ ಹೇಳಿದ್ರೆ ಅವರು ಮೂಲತಃ ಎಲ್ಕಾಡಿ ಸಂಸ್ಥೆಯಲ್ಲಿ ಒಬ್ಬರು ಉದ್ಯಮಿ ಅಂತ ಹೇಳ್ಬೋದು. ಈ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಾವೇನು ಹಸಿರನ್ನ ಇವತ್ತು ಕಾಣ್ತಾ ಇದ್ದೇವೆ, ಈ ಬೆಂಗಳೂರು ಕಾಂಕ್ರೀಟ್ ಕಾರ್ಡಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಅದರಲ್ಲಿ ಇವರು ಶಾಲಿನಿ ಮೂರ್ತಿಯವರ ಕೊಡುಗೆ ಬಹಳ ದೊಡ್ಡದು ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಅದಕ್ಕೆ ಸಾಕ್ಷಿಯಾಗಿ ಅವರು ಗಣ್ಯರಿಗೆ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಗಿಡಗಳನ್ನ ತಗೊಂಡು ಬಂದಿದ್ದಾರೆ, ಹೂ ಬಿಟ್ಟಿರೋ ಗಿಡಗಳನ್ನ. ಅವರು ಹಸಿರಿನ ಬಗ್ಗೆ, ಪ್ರಕೃತಿ ಬಗ್ಗೆ ತುಂಬ ಪ್ರೀತಿ ಇರೋರು. ಅವರ ಪುಸ್ತಕಗಳು ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲರ ಜನಮನವನ್ನು ಗೆದ್ದಿರುವಂಥದ್ದು. ಮಕ್ಕಳಿಗೆ ಅತ್ಯಂತ ಪ್ರೀತಿಯಾದ ವ್ಯಕ್ತಿ, ಅಪ್ಪಟ ಕನ್ನಡತಿ ಅಂತ ಹೇಳ್ಬೋದು. ಅವರ ಅಣ್ಣ ಚಿತ್ತರಂಜನ್ ಅವ್ರ ಬಗ್ಗೆ ಕೂಡ ಅವರು ಒಂದು ಅಜಾತ ಶತ್ರು ಅಂತ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹೀಗೆ ಅವರ ಸಾಹಿತ್ಯ ಸೇವೆ ತುಂಬ ಅನನ್ಯವಾಗಿ ನಡೀತಾ ಇದೆ. ಇವತ್ತಿನ ಈ ಸಮಯದಲ್ಲಿ ನಮ್ಮ ಅರಳುಮಲ್ಲಿಗೆ ಪರಿಸರತಿಗಳಲ್ಲಿ ಬಂದಿರುವಂಥ ಗಣ್ಯರ ಕೈಯಿಂದ 3 ಪುಸ್ತಕಗಳು ಲೋಕಾರ್ಪಣೆಯಾಗಲಿಕ್ಕಿವೆ. ಆ ಪುಸ್ತಕಗಳು ನೀವು ಯಾರಾದರೂ ತಗೊಳ್ಳೋದಾದರೆ ಅದು ರಿಯಾಯಿತಿ ದರದಲ್ಲಿ ಇವತ್ತು ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಪುಸ್ತಕ ಲೋಕಾರ್ಪಣೆಯನ್ನು ಮಾಡಬೇಕು ಅಂತ ಅರಳುಮಲ್ಲಿಗೆ ಪರಿಸರತಿ ಮತ್ತು ಗುರುಗಳಲ್ಲಿ ಶ್ರೀಪಾದ್ ಸಿಂಗನಮಲ್ಲಿ ಅವರನ್ನು ಕೇಳ್ಕೊಳ್ತೀವಿ. ಪುಸ್ತಕದ ಬಗ್ಗೆ 2 ನಿಮಿಷಗಳ ಕಾಲ ಶಾಲಿನಿ ಮೂರ್ತಿಯವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗಾಗಲೇ ಜಯಲಕ್ಷ್ಮಿ ಅವರ ವಾಗ್ಜರಿಯಲ್ಲಿ ನಾನು ಕೊಚ್ಚಿ ಹೋಗಿದ್ದೇನೆ. ಏನೋ 1-2 ಮಾತು ಹೇಳ್ತೇನೆ, ದಯವಿಟ್ಟು ತಪ್ಪಿದ್ರೆ. ಮಹತೋಬಾರ ಶ್ರೀಕೃಷ್ಣನ ಪಾದಕ್ಕೆ ಕೊಡಮಡುತ್ತಾ ವೇದಿಕೆ ಮೇಲಿರುವ ದಾಸ ಸಾಹಿತ್ಯ ದಿಗ್ಗಜ ಅರಳುಮಲ್ಲಿಗೆ ಪಾರ್ಥಸಾರಥಿ ಗುರುಗಳೇ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ರೀಪಾದ ಸಿಂಗಮಲ್ಲಿಯವರೇ, ರಾಜಲಕ್ಷ್ಮಿ ಅವರೇ, ಜಯಲಕ್ಷ್ಮಿ ಅವರೇ, ಸಭೆಯಲ್ಲಿ ಬಣ್ಣ ಬಣ್ಣದ ಸೀರೆ ಉಟ್ಟು ಮಿಂಚುತ್ತಿರುವ ಸೋದರಿಯರೇ, ಸಭಿಕರೇ, ಇಂದು ಒಂದು ವಿಶೇಷವಾದ ದಿನ. ನನ್ನನ್ನು ಬಹಳ ವಾತ್ಸಲ್ಯದಿಂದ ವ್ಯವಹರಿಸುವ ರಾಜಲಕ್ಷ್ಮಿ ಇಂತಹ ಒಂದು ಅಪೂರ್ವ ಅವಕಾಶವನ್ನು ನನ್ನ ಪುಸ್ತಕ ಬಿಡುಗಡೆಗೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಅನಂತಾನಂತ ವಂದನೆಗಳು. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವುದಕ್ಕೆ ರಾಜಲಕ್ಷ್ಮಿ ದಂಪತಿಗಳೇ ಸಾಕ್ಷಿ. ನಾನು ಎಂದೂ ಅವರಿಬ್ಬರಿಗೆ ಆಭಾರಿಯಾಗಿದ್ದೇನೆ. ಇನ್ನು ವಿದ್ಯಾಪೀಠದಲ್ಲಿ ಅವಕಾಶ ಕಲ್ಪಿಸಿದ ಅಧ್ಯಕ್ಷರಾದ ಶ್ರೀಯುತ ಗೌತಮ್ ಹಾಗೂ ಕಾರ್ಯದರ್ಶಿ ಸಿಂಗನಮಲ್ಲಿಯವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತಿ ಸಮಾರಂಭದಲ್ಲೂ ಪಾದರಸದಂತೆ ಓಡಾಡಿಕೊಂಡು ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವ ವಿದ್ಯಾಶ್ರೀ ಕುಲಕರ್ಣಿಯವರಿಗೂ ನನ್ನ ವಂದನೆಗಳು. ನಾನೊಬ್ಬ ಮಕ್ಕಳ ಕಥೆಗಾರ್ತಿ. ಸರಕಾರಿ ಶಾಲೆಗೆ ಆಗಾಗ ಭೇಟಿ ಕೊಡುತ್ತಿದ್ದ ನಾನು ಮಕ್ಕಳಿಗೆ ಕಥೆ ಎಂದರೆ ಎಷ್ಟು ಆಸಕ್ತಿ ಎಂದು ತಿಳಿದುಕೊಂಡೆ. ನನ್ನನ್ನು ನೋಡಿದೊಡನೆ ಕತೆ ಹೇಳಿ ಮೇಡಮ್, ಕತೆ ಹೇಳಿ ಮೇಡಮ್ ಅಂತ ನನ್ನನ್ನು ಸುತ್ತುವರಿಯುತ್ತಿದ್ದ ಮಕ್ಕಳಿಗೆ ಕತೆ ಹೇಳಲು ನನಗೆ ಬಹಳ ಇಷ್ಟ. ಕತೆ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಾರದು. ನಾವೆಲ್ಲರೂ ಅಜ್ಜ ಅಜ್ಜಿ ಅತ್ತೆ ಮಾವನವರಿಂದ ಕತೆ ಕೇಳಿಯೇ ದೊಡ್ಡವರಾಗಿದ್ದೇವೆ. ಇಲ್ಲಿ ನೆರೆದ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕತೆಗಾಗಿ ತಡಕಾಡಿರಬಹುದು. ನಿಮ್ಮೆಲ್ಲರಿಗೂ ಅನುಕೂಲವಾಗಲು ನಾನು ದಿನಕ್ಕೊಂದು ಕಥೆಯಂತೆ 365 ಕಥೆಯನ್ನು 12 ಪುಸ್ತಕದ ಕಥೆಗಳ ಪೂರ್ಣದಲ್ಲಿ ಬರೆದಿರುವೆ. ಈಗಾಗಲೇ 9 ಪುಸ್ತಕ ಪ್ರಕಾಶನಗೊಂಡಿದೆ. ಇವತ್ತು 7, 8, 9 ಕಥೆಗಳ ತೋರಣ ಸರಣಿಯನ್ನು ಅರಳುಮಲ್ಲಿಗೆ ಪಾರ್ಥಸಾರಥಿಯವರ
ದಿವ್ಯ ಹಸ್ತದಿಂದ ಬಿಡುಗಡೆಗೊಂಡಿದೆ. ಪ್ರತಿಯೊಂದು ಪುಸ್ತಕವು ಅದರದೇ ಆದ ವಿಶೇಷತೆ ಹೊಂದಿದೆ. ಪ್ರತಿ ಪುಸ್ತಕದಲ್ಲೂ ಒಂದು ವಿಷಯವನ್ನು ಆಧಾರವಾಗಿ ಬರೆದಿವೆ. 7ನೇ ಸರಣಿಯಲ್ಲಿ ವಿಜ್ಞಾನದ ವಿಸ್ಮಯಗಳ ಗುಣಲಕ್ಷಣಗಳು ಎನ್ನುವ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ತುಂಬಿ ವೈಚಾರಿಕ ಪ್ರಜ್ಞೆ ಬೆಳೆಸುವ ನಿಟ್ಟಿನಲ್ಲಿ ಸರಳ ರೀತಿಯಲ್ಲಿ ಕತೆ ಹೆಣೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಿರುವೆ. ಇನ್ನು 8ನೇ ಸರಣಿಯಲ್ಲಿ ದಿನಬಳಕೆಯ ವಸ್ತುಗಳ ತಯಾರಿಕೆಯ ಚಿಂತನೆ. ದಿನಬಳಕೆ ವಸ್ತು ಅಂದ್ರೆ ಪೆನ್ಸಿಲು, ರಬ್ಬರು, ಶಾಯಿ ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನುವ ಬಗ್ಗೆ ಮಕ್ಕಳಿಗೆ ಕುತೂಹಲ ಇದ್ದೇ ಇದೆ. ದಿನಬಳಕೆಯ ವಸ್ತುವನ್ನು ಹೇಗೆ ತಯಾರಿಸುತ್ತಾರೆ ಎಂಬ ಬಗ್ಗೆ ನನ್ನಿಂದಾದ ಸರಳ ಮಾಹಿತಿಯನ್ನು ಕಥೆಗಳ ಮೂಲಕ ಸೂಕ್ಷ್ಮವಾಗಿ ತಿಳಿಸಿರುವೆ. ಇನ್ನು 9ನೇ ಸರಣಿಯಲ್ಲಿ ವಿವಿಧ ದೇಶಗಳ ಗುಣಲಕ್ಷಣಗಳು ಎಂಬುದೇ ವಿಷಯ. ವಸುದೇವ ಕುಟುಂಬಕಂ ಎಂದು ನಂಬುವ ಭಾರತೀಯರು ವಿವಿಧ ದೇಶಗಳ ಗುಣಲಕ್ಷಣಗಳನ್ನು ಅರ್ಥೈಸಿಕೊಂಡು ತಕ್ಕ ಮಟ್ಟಿಗೆ ನಾವು ಅಳವಡಿಸಿಕೊಳ್ಳುವಂತಾದರೆ ಮುಂದಿನ ಪ್ರಜೆಗಳಾದ ಇಂದಿನ ಮಕ್ಕಳಿಗೆ ಪ್ರಪಂಚ ಜ್ಞಾನ ಬೆಳೆಸಲು ಈ ಸಂಚಿಕೆ ನೆರವಾಗುತ್ತದೆ. ಒಟ್ಟಿನಲ್ಲಿ ನನ್ನ ಪುಸ್ತಕಗಳು ಮಕ್ಕಳ ಸರ್ವತೋಮುಖ ವ್ಯಕ್ತಿತ್ವದ ಅಭಿವೃದ್ಧಿಗೂ ಭಾಷೆಯ ಕಲಿಕೆಗೂ ನೆರವಾಗುವುದಲ್ಲದೆ ಕತೆ ಓದಿ ಬಣ್ಣ ತುಂಬಿ ಎಂಬ ವಿಶೇಷವಾದ ಅವಕಾಶ ಇರುವುದು ಮಕ್ಕಳ ಸೃಜನಶೀಲತೆಯನ್ನು ಬೆಳೆಸಲು ಸಹಾಯವಾಗುತ್ತದೆ. ಎ ಸ್ಪೂನ್ ಫುಲ್ ಆಫ್ ಶುಗರ್ ಕ್ಯಾನ್ ಮೇಕ್ ದ ಮೆಡಿಸಿನ್ ಗೋ ಡೌನ್ ಎಂದು ಇಂಗ್ಲಿಷ್ನಲ್ಲಿ ಮಾತಿದೆ. ಅಂದರೆ ಕಬ್ಬಿಣದ ಕಡಲೆಯಂತ ಕಷ್ಟಕರವಾದ ವಿಷಯ ಕಥೆಯ ಮೂಲಕ ಹೇಳಿದರೆ ಅದು ಸಕ್ಕರೆಯಂತೆ ವಿಷಯ ಗ್ರಹಿಸಲು ಸಹಾಯ ಮಾಡುತ್ತದೆ ಎಂದು. ಇಂದು ಟೆಕ್ನಾಲಜಿ ಯುಗದಲ್ಲಿ ಸಂಬಂಧಗಳು ಬಹಳ ದೂರ ಸರಿದಿದೆ. ಮನೆ ಒಳಗೆ ಮಕ್ಕಳನ್ನು ಸೆಲ್ ಫೋನ್ ಮೂಲಕ ಸಂಭಾಷಿಸುವ ಅನಿವಾರ್ಯತೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಈ ಕಥೆ ಪುಸ್ತಕವನ್ನು ಹಿಡಿದು ಪ್ರೀತಿಯ ಮೊಮ್ಮಗುವನ್ನು ತೊಡೆ ಮೇಲೆ ಕುಳಿರಿಸಿ ರಸವತ್ತಾಗಿ ಕತೆ ಹೇಳುತ್ತಿದ್ದರೆ ಅಜ್ಜಿ ಮೊಮ್ಮಗುವಿನ ಸಂಬಂಧ ಹಾಲು ಜೇನಿನಂತೆ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ಇಂದು ಶಾಲೆಯಲ್ಲಿ ನೀತಿ ಪಾಠ ಹೇಳುವ ಪದ್ಧತಿಯೇ ತಪ್ಪಿದೆ. ಮಗುವಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧಾರ ತೆಗೆದುಕೊಳ್ಳಲು ತಿಳಿಯುತ್ತಿಲ್ಲ. ಇಲ್ಲಿ ಪ್ರತಿ ಕಥೆಯ ಕೊನೆಯಲ್ಲೇ ಒಂದು ನೀತಿ ಅಥವಾ ಸಂದೇಶವನ್ನು ತಪ್ಪದೇ ತಿಳಿಸಿದ್ದೇನೆ. ಚಿಕ್ಕ ಮಕ್ಕಳು ಮಣ್ಣಿನ ಮುದ್ದೆಯಂತೆ ನಾವು ಸಂಸ್ಕಾರ, ಸಂಸ್ಕೃತಿ, ಸೌಜನ್ಯ ಎಂಬ ಆಕಾರ ಕೊಟ್ಟು ಬೆಳೆಸಿದಲ್ಲಿ ಆ ಮಗು ಮುಂದೆ ದೇಶದ ಅಮೂಲ್ಯ ಪ್ರಜೆಯಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ಈ ಪುಸ್ತಕದ ಪ್ರತಿಯೊಂದು ಕಥೆಯು ನನ್ನ ಸ್ವಂತ ಕಲ್ಪನೆ, ಎಲ್ಲಿಂದಲೂ ಎರವಲು ಪಡೆದಿಲ್ಲ. ಮಕ್ಕಳು ಚಿಕ್ಕವರಿರುವಾಗ ಮಾಡಿದ ಬೋಧನೆ ಅವರ ಮನಸ್ಸಲ್ಲಿ ಅಚ್ಚಾಗಿ ಅವರ ವ್ಯಕ್ತಿತ್ವ ವಿಕಾಸನಕ್ಕೆ ಸಹಾಯವಾಗುತ್ತದೆ ಎಂದು ದೃಢವಾಗಿ ನಂಬಿದ್ದೇನೆ. ಈ ಪುಸ್ತಕ ಪ್ರಕಾಶನಗೊಂಡ ಸಂದರ್ಭದಲ್ಲಿ ಪ್ರಕಾಶಕರಾದ ರಮೇಶ್ ಉಡುಪ, ರೇಖಾಚಿತ್ರ ಬರೆದ ಗುಜ್ಜಾರಪ್ಪ, ಬೆನ್ನುಡಿ ಬರೆದ ಕನಿಷ್ಠಪ್ಪರಿಗೆ, ಮುಖಪುಟ ರಚಿಸಿದ ವೈಷ್ಣವಿ ಮೂರ್ತಿ ಹಾಗೂ ನನ್ನ ಸಂಗಾತಿ ಅಶೋಕ್ ಮೂರ್ತಿ ಹಾಗೂ ನನ್ನ ಮಕ್ಕಳಾದ ವೈಷ್ಣವಿ ವೈದೇಹಿಯವರಿಗೆ ನನ್ನ ಆತ್ಮೀಯ ಕೃತಜ್ಞತೆಗಳು. ಸೋದರಿಯರೇ, ನಿಮ್ಮ ಮನೆಯ ಮಕ್ಕಳ ಉತ್ತಮ ನಡವಳಿಕೆಗೆ ನಿಮ್ಮ ಪ್ರಯತ್ನ ಅತಿ ಮುಖ್ಯ. ಕಥೆಯ ಮೂಲಕವೋ ಅಥವಾ ಇನ್ಯಾವ ಮಾಧ್ಯಮದ ಮೂಲಕವೋ ಮಕ್ಕಳಲ್ಲಿ ಉತ್ತಮ ನಡವಳಿಕೆ ಬೆಳೆಸುವ ಪ್ರಯತ್ನ ಇಂದೇ ಮಾಡಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸಶಕ್ತ, ಸುರಕ್ಷಾ, ಶಾಂತ ಭಾರತವನ್ನು ಕಟ್ಟಲು ಇಂದೇ ಕಂಕಣ ತೊಟ್ಟು ತಯಾರಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್. ಅನಂತ ಧನ್ಯವಾದಗಳು ಶಾಲಿನಿ ಮೂರ್ತಿ ಮೇಡಮ್ ಅವರಿಗೆ. ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಮಾಧ್ಯಮದ ಅಖಿಲ ಭಾರತ ಮಾಧ್ಯಮ ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಪಾದ್ ಸಿಂಗಲ್ ಮದಿಯವರ ಒಂದು 2 ನಿಮಿಷ ಮಾತಾಡಬೇಕು. ನಾವು ಇಂಜೆಕ್ಷನ್ ತಗೊಂಡು ಬರ್ತಾರೆ ಹೋಗಬೇಡ ಅಂತ ತಿರುಪ್ತಿಗೆ ಹೋದೆ. ಹೋಗಿ ಬಂದೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮನಿ ವಿಶ್ವೇಶಮಿಷ್ಟರಂ ಒಂದೇ ಪರಿವರಾಟ್ ಚಕ್ರವರ್ತಿ. ಈ ದಿವಸ ಬರೀ ವಿಶೇಷ ಪ್ರವಚನವಲ್ಲ, ವಿಶೇಷ ದಿವಸವೂ ಹೌದು. ಇಂಥ ದಿವಸ ನನ್ನ ಈ ಒಂದು 69 ಸಂವತ್ಸರಗಳಲ್ಲಿ ಎಂದೂ ಬಂದಿಲ್ಲ. ಇದೆ ಮೊದಲನೇದು ಅಂತ ನನಗೆ ಹೇಳ್ತಾರೆ. ಆದ್ರೂ ಒಂದು ಹೆದರಿಕೆ ಇದೆ ನನಗೆ. ಏನ್ ಹೇಳಿದ್ರೆ ನನ್ನ ಎಲ್ಲಿ ಫಿಟ್ ಮಾಡ್ತಾರೋ ಗೊತ್ತಿಲ್ಲ.
ಒಂದು ಮಾತಾಡಿದರೆ ನೀವು ಈ ತತ್ವ ಅಂತ ಹೇಳಿ ನನ್ನ ಎಲ್ಲ ಕಡೆಯಿಂದನೂ ಬಂಧನ ಮಾಡತಕ್ಕಂಥ ಚಾಕಚಕ್ಯತೆ ಜಯಲಕ್ಷ್ಮಿ ಮೇಡಮ್ ಹತ್ರ ಇದೆ. ಆದರೂ ಕೂಡ ಇವತ್ತು ನನಗೆ ಸಂತೋಷ ಏನಾಗ್ತಾ ಇದೆ ಅಂದ್ರೆ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಅನಿಶ್ಚಿತವಾಗಿತ್ತು ಕಾರಣಾಂತರಗಳಿಂದ. ಆದರೆ ದೈವದ ಸಂಕಲ್ಪದ ಮುಂದೆ ನಮ್ದೇನೂ ಅಲ್ಲ ಅಂದ ಹಾಗೆ ಈ ಒಂದು ಯೋಗ ಮತ್ತೆ ಬಂತು ನನಗೆ. ಹಾಗಾಗಿ ನನ್ನ ರಾಶಿಯ ಸಂಪೂರ್ಣ ಗ್ರಹಗತಿಗಳನ್ನು ನನಗೆ ತಿಳಿಸಿಕೊಟ್ಬಿಟ್ರು. ನಾನು ಅನೇಕ ಸಾರಿ ದಿನ ದೂರದರ್ಶನದಲ್ಲಿ ಬರ್ತಾನೆ ಇರ್ತದೆ, ರಾಶಿ ಫಲಗಳನ್ನ ಹೇಳ್ತಾನೆ ಇರ್ತಾರೆ. ಯಾವುದೆಲ್ಲ ನೋಡಿದ್ರು ಸಹಿತ ನನಗೆ ಇಷ್ಟು ನಿಖರವಾದಂತಹ ಒಂದು ಜ್ಞಾನ ಸಿಕ್ಕಿತ್ತು ಅಂದ್ರೆ ಇವರ ಉಪನ್ಯಾಸ. ನಮಗೆ ಅದರಲ್ಲಿ ಏನೂ ಗೊತ್ತಿಲ್ಲದೆ ಇದ್ರೂ ಸಹಿತ ಯಾವ ರಾಶಿಯವರಿಗೆ ಏನು, ಯಾವ ರಾಗದಿಂದ ಚಿತ್ರವಾದಂತ ಅಗಾಧವಾದಂತ ಪ್ರತಿಭೆ, ಆ ಜ್ಞಾನ ಅವರಲ್ಲಿ ತುಂಬಿದೆ ಅಂದ್ರೆ ಅವರ ತತ್ವ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ನೀವು ಪ್ರತಿ ತಿಂಗಳು ಬರ್ಲಿಕ್ಕೆ ಬೇಕಾಗುತ್ತೆ. ಪ್ರತಿ ತಿಂಗಳು ಬಂದಾಗ ಮಾತ್ರ ಏನಾದ್ರೂ ಒಂದು ಚೂರು ಅವರಲ್ಲಿ ಯಾವ ತತ್ವ, ಯಾವ ಒಂದು ಸಾನ್ನಿಧ್ಯ ಇದೆ ಅಂತ ತಿಳ್ಕೊಬಹುದಾದ್ರೆ, ನಾವು ಅವ್ರೇನೀಗ ಹೇಳಿದ್ರಲ್ಲ ಪ್ರತಿ ತಿಂಗಳು ಮಾಡ್ಬೇಕು. ದಯಮಾಡಿ ಯಾರು ಮಾತಾಡ್ಬೇಡಿ. ಮತ್ತೆ ಇಲ್ಲಿ ಅಂದ್ರೆ ಕರ್ಕ ರಾಶಿಯವರು ಜೋರಾಗೂ ಆಗ್ಬಿಡ್ತಾರೆ, ಸಣ್ಣ ಹೋಗ್ಬಿಡ್ತಾರೆ. ನನ್ನ ಭವಿಷ್ಯ ಮಾತ್ರ ಬಹಳ ಸೂಕ್ಷ್ಮ ರೀತಿಯಿಂದ ಹೇಳಿದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು. ಅದೇನೋ ನಮ್ಮನ್ನೇ ಅವರು ರಾಜಲಕ್ಷ್ಮಿ ಅವರು ಟಾರ್ಗೆಟ್ ಮಾಡೋದಕ್ಕೆ ಕರೆದಿದ್ದಾರೆ ಅನ್ಸುತ್ತೆ. ಇಬ್ರು ಕರ್ಕ ರಾಶಿ, ಇಬ್ರು ಆಶ್ಲೇಷ, ಬರೀ ನೋಡ್ತೀನಿ ಅಂತ. ಅದು ನೋಡಿ, ನಾವೊಂದ್ ಕಡೆ ಅವ್ರೊಂದ್ ಕಡೆ ಕೂತಿಲ್ಲ, ಇಬ್ರು ಒಂದ್ ಕಡೆ ಕೂಡಿಸಿದ್ದಾರೆ. ಎಂಥ ವೈವಿಧ್ಯತೆ. ನನಗನ್ನಿಸ್ತದೆ ಸಾಧಾರಣ ನಾವು 3:30 ಶುರು ಮಾಡಿದ್ವಿ, 6:30 ಆಗ್ತಾ ಬಂತ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ. 5 ನಿಮಿಷದಲ್ಲಿ ಕೂತಷ್ಟೇ ನಮಗೆ ಪ್ರಯಾಸ ಆಗಿದೆ, ಜಾಸ್ತಿ ಆಯಾಸವೂ ಆಗಿದೆ. ಎಲ್ಲರ ಮನಸ್ಸನ್ನ ಕೇಂದ್ರೀಕೃತಗೊಳಿಸ್ಕೊಂಡಿದ್ದಾರೆ ಮೇಡಮ್ ಅವರು. ಯಾಕೆಂದ್ರೆ ಸಂಗೀತಕ್ಕೆ ಒಲಿಯದಂತ ಯಾವುದೇ ಒಂದು ವಸ್ತು ಇಲ್ಲ. ಸಂಗೀತದಿಂದ ಏನ್ ಬೇಕಾದ್ರೂ ಮಾರ್ಪಾಡು ಮಾಡಬಹುದು, ವಿದ್ಯೆಯಿಂದ ಏನೆಲ್ಲ ಆಕರ್ಷಣೆ ಮಾಡಬಹುದು. ವಿದ್ಯಾವಂತರು ಎಲ್ಲಿ ಹೋದ್ರೂ ಕೂಡ ಪುರಸ್ಕೃತರಾಗ್ತಾರೆ ಅನ್ನಲಿಕ್ಕೆ ಡಾಕ್ಟರ್ ಜಯಲಕ್ಷ್ಮಿ ಅವರೇ ಸಾಕ್ಷಿ ಅಂತ ನಾವು ಹೇಳಿಕ್ಕಾಗ್ತಲ್ಲ. ಅಲ್ಲ, ನಾನಿಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಕೇಳ್ಕೊಂಡೆ, ನಾನು ಅರುಣವರಿಗೆ ಪಾರಸಾರ್ಥಿ ಅವ್ರನ್ನ ಇವಾಗ ಕೂತಾಗ ಏನ್ ಗೊತ್ತು ವಿಶೇಷತೆ, ಏನ್ ಹೇಳ್ಬೇಕು, ಅಕಸ್ಮಾತ್ ಏನಾದ್ರು ಬಂದ್ರೆ ಅಂತ ನನಗೆ ವಿಷಯವೇ ಗೊತ್ತಿರ್ಲಿಲ್ಲ. ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಪರಿಜ್ಞಾನ ಇಲ್ಲ. ಈಗ 1-2 ನಿಮಿಷ ಮಾತಾಡ್ಬೇಕು ಅನ್ನೋ ಹುಮ್ಮಸ್ ಬಂದಿದೆ ಅಂತಂದ್ರೆ ಡಾಕ್ಟರ್ ಜಯಲಕ್ಷ್ಮಿ ಅವರೇ. ಯಾಕೆಂದ್ರೆ ಅನೇಕ ರೀತಿಯಲ್ಲಿ ನಾವು ಪ್ರವಚನದಲ್ಲಿ ಅನೇಕ ರೀತಿಯಲ್ಲಿ ನಾವು ನಿರೂಪಣೆ ಮಾಡ್ತಾ ಇದ್ದಾಗ ಕಡೆಗೆ ವಂದನಾರ್ಪಣೆ ಬಂದ ಅವರಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ವಿಷಯ ಜ್ಞಾನಗಳೆಲ್ಲ ಆಗೋಗಿರುತ್ತೆ, ಅವ್ರಿಗೆ ಈಸಿ. ಅದೇ ಪ್ರಾಸ್ತಾವಿಕ ಮಾತಾಡೋರಿಗೆ ಆ ಒಂದು ಮುಖ್ಯ ಅತಿಥಿಗಳದ್ದು ಆಗ್ಲಿ, ಆ ಒಂದು ವಿಷಯದ ಬಗ್ಗೆ ಆಗ್ಲಿ ಪರಿಜ್ಞಾನ ಇರೋದಿಲ್ಲ. ಅವರಿಗೆ ಸಾಕಷ್ಟು ವಿಷಯಗಳೇ ಸಿಕ್ಕೋದಿಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ಯಾವಾಗ್ಲೂ ವಂದನಾರ್ಪಣೆಗೆ ಹೋಗ್ಬೇಕಂತೆ. ಅವ್ರು ಏನ್ ಹೇಳ್ತಾರೆ ಅದನ್ನಷ್ಟು ಗ್ರಹಿಸ್ಕೊಂಡಿದ್ರೆ ನಮಗ್ ಮಾತಾಡ್ಲಿಕ್ಕೆ ವಿಷಯ ಬೇಕಾದಷ್ಟು ಸಿಕ್ಕೋಬೇಕು. ಅಂತ ಒಂದು ಜ್ಞಾನ ಡಾಕ್ಟರ್ ಜಯಲಕ್ಷ್ಮಿ ಅವರು ನಮಗೆ ಕೊಟ್ಟಿದ್ದಾರೆ. ಇಲ್ಲ, ನಿಮ್ ಮುಂದೆ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದ್ಭುತ. ಇದು ನಾನು ಹೇಳಿದ್ನಲ್ಲ, ನಮ್ಮ 69 ವರ್ಷದಲ್ಲಿ ನಾನು ಏನಾದ್ರೂ ಕಂಡಿದ್ರೆ ಇವತ್ತು ಒಂದು ಏನಿದೆಯಲ್ಲ, ಇದು ಒಂದು ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳು. ಯಾಕಂದ್ರೆ ಈ ಒಂದು ವೇದಿಕೆ ಆ ರೀತಿ ಒಂದು ಪುಣ್ಯ ಸ್ಥಾನವಾಗಿದೆ. ವಿದ್ಯಾಪೀಠ ಅಂದ್ರೆ ವಿದ್ಯಾಕಾಶಿ ಅಂತ ಅಷ್ಟೇ ಅಲ್ಲ, ಕಾಶಿ ಆಗಿರ್ಬೋದು, ಬದಿರಿ ಆಗಿರ್ಬೋದು, ಅವಂತಿಕ ಆಗಿರ್ಬೋದು, ಪುರಿ ಜಗನ್ನಾಥ ಆಗಿರ್ಬೋದು, ಆ ಕ್ಷೇತ್ರಗಳಿಗೆ ಸಮನಾದ ಕ್ಷೇತ್ರ ಅಂದ್ರೆ ವಿದ್ಯಾಪೀಠ, ಪೂರ್ಣ ಪ್ರಜ್ಞಾ ವಿದ್ಯಾಪೀಠ. ಇದು ಉತ್ಪ್ರೇಕ್ಷೆ ಅಲ್ಲ. ಯಾಕಂದ್ರೆ ಪರಮ ಗುರುಗಳು ತಮ್ಮ ಜೀವನವನ್ನ ಸಂಪೂರ್ಣ ಸಮಾಜ ಸೇವೆಗೆ ಮುಡುಪಾಗಿಟ್ಟು ಎಷ್ಟು ಟೀಕೆ ಟಿಪ್ಪಣಿಗಳು ಬಂದರೂ ಸಹಿತ ಅಳಗಾಡದೆ ಹೆಮ್ಮರವಾಗಿ ಬೆಳೆದು ಅನೇಕ ಸಂಘ ಸಂಸ್ಥೆಗಳನ್ನೆಲ್ಲ ಹುಟ್ಟು ಹಾಕಿ ಎಷ್ಟು ಜನ ವಿದ್ಯಾವಂತರನ್ನ, ಸುಧಾ ಪಂಡಿತರನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಬರೀ ಮನುಷ್ಯರಲ್ಲ, ಬರೀ ಅವತಾರ ಪುರುಷರು ಅಲ್ಲ, ನಾವು ಕಂಡಂತ ಕೃಷ್ಣನ ರೂಪ. ನಾವು ಬೇರೆ ಇನ್ನೇನು ಹೇಳೋದಕ್ಕೆ ಬೇರೆ ಶಬ್ದವೇ ಇಲ್ಲ. ಪೇಜಾವರ ಶ್ರೀಗಳವರಂದ್ರೆ ಉಡುಪಿ ಕೃಷ್ಣನೇ ಇನ್ನೊಂದು ರೂಪದಲ್ಲಿ ನಾವು ಕಂಡಿದ್ದು ಅಂತ ನಾವು ಹೇಳ್ಬೋದು. ಇದು ಅತಿಶೋಕ್ತಿ ಅಲ್ಲ. ಎಲ್ಲ ರೀತಿಯಿಂದಲೂ ಕೂಡ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಅವ್ರಿಗೆ ಮಾತಾಡಿದಾಗ ನಾವು ಅರಳು ಮಲ್ಲಿಗೆ ಮಾತಾಡ್ಕೊಂಡ್ವಿ. ಪ್ರತಿ ತಿಂಗಳು ಇದನ್ನ ಇಡಬೇಕು, ಇವ್ರದೊಂದು ಕಾರ್ಯಕ್ರಮ ಜನರಿಗೆ ಒಂದು ಮಾರ್ಗದರ್ಶನ ಆಗ್ತದೆ, ಒಳ್ಳೆಯ ಒಂದು ವಿಷಯ
ಒಂದು ಸಿಗ್ತದೆ ಅಂತ ಅದನ್ನು ರಾಜಲಕ್ಷ್ಮಿ ಅವರು ಆಲ್ರೆಡಿ ಕತ್ಕೊಂಡ್ಬಿಟ್ರು. ಆದ್ರೆ ನಾವು ಬಿಡ್ತೀವೇನೋ, ಅವರ ಸಹಯೋಗದಿಂದಲೇ ನಾವು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದ್ರಲ್ಲಿ ಒಂದು ಸ್ವಾರ್ಥತೆ ಇದೆ. ನಾವು ಮಾಡಿದ್ರೆ ಯಾರು ಬರೋದೇ ಇಲ್ಲ, ಮಹಿಳಾ ಮಂಡಲದವರು ಎಲ್ಲರೂ ಬರ್ತಾರೆ. ಯಾಕೆಂದ್ರೆ ಅಲ್ಲ ಹೇಳಿದ್ದು, ಅದಕ್ಕೋಸ್ಕರ ಎಲ್ಲರ ಪ್ರಗತಿಯ ಹಿಂದೆ ಸ್ತ್ರೀಯ ಒಂದು ಪಾತ್ರ ಇರ್ತದೆ ಅಂತ ನಾವು ಕೇಳ್ತೀವಲ್ಲ, ಹಂಗೆ ಮಾಧ್ಯಮ ಮಹಾಮಂಡಳ ಏನಾದ್ರೂ ಒಂದು ಸ್ಥಾಯಿ ಸ್ಥಾನಕ್ಕೆ ಬರಬೇಕಾದ್ರೆ ಮಹಿಳಾ ಪರಿಷತ್ತಿನ ಹಿನ್ನೆಲೆ ಇದ್ರೆ ಬಹಳ ಉತ್ತಮ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಡಾಕ್ಟರ್ ರಾಜಲಕ್ಷ್ಮಿ ಪಾನಸಾರ್ಥಿ ಅವ್ರನ್ನ ಮತ್ತೆ ಡಾಕ್ಟರ್ ಅರುಣಮಲ್ಲಿಗೆ ಪಾನಸಾರ್ಥಿಯನ್ನ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ನಾವು ಏನು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೇವೆ, ಅದನ್ನೊಂದು ಪ್ಲಾನ್ ಮಾಡಿ ಅದನ್ನ ಯಾವ್ಯಾವ ವಿಷಯಗಳನ್ನು ತಗೊಂಡು ಮಾಡಬೇಕು ಅಂತ ಮಾಡ್ತಾ ಪ್ರತಿ ತಿಂಗಳು 2 ಗಂಟೆ ಹೊತ್ತು ಈ ಒಂದು ವಿಷಯವನ್ನ ಮಂಥನ ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದೇವೆ. ಅದಕ್ಕೆ ರಾಜಲಕ್ಷ್ಮಿ ಮೇಡಮ್ ಅವರು ಕೂಡ ಸಹಾಯ ಮಾಡಬೇಕು. ಅದರ ಜೊತೆಗೆ ಅವರು ಎಲ್ಲ ಮಹಿಳಾ ಮಂಡಳದವರು ಕೂಡ ಇವತ್ತೇನು ಬಂದಿದ್ದೀರಿ, ನಿಮ್ಮ ಜೊತೆಗೆ ಇನ್ನೂ 4-5 ಜನಗಳನ್ನು ಒಬ್ಬೊಬ್ರು ಕರ್ಕೊಂಡು ಬಂದ್ರೆ ಅದಕ್ಕೆ ಸಾರ್ಥಕತೆ ಸಿಕ್ಕತ್ತೆ. ಯಾಕಂದ್ರೆ ಇಂಥ ಅದ್ಭುತವಾದಂತ ಒಂದು ಜ್ಞಾನದ ನಾಲೆಡ್ಜ್ ಸಿಗ್ಬೇಕಾದ್ರೆ ಎಷ್ಟು ಜಾಸ್ತಿ ತಪಸ್ ಮಾಡಿರ್ಬೇಕು ನಾವು. ಯಾಕಂದ್ರೆ ಅವ್ರ ಪರಿಶ್ರಮ ಅವ್ರಿಗೆ ಗೊತ್ತಿರುತ್ತೆ, ಅದನ್ನ ಅರ್ಥಕೊಳ್ಳೋರು ನಮಗೆ ಬರಬೇಕು ಅಂದ್ರೆ ಬಹಳ ಕಷ್ಟ. ಆದ್ರೂ ಕೂಡ ಎಲ್ಲಾದ್ರೂ 1-2 ಶಬ್ದ ಟೆಕ್ನಿಕಲ್ ವರ್ಡ್ ನಮ್ಮ ಮನಸ್ಸಿನಲ್ಲಿ ಉಳಿದ್ರೆ ಅದೇ ಸಾರ್ಥಕ ಅಂತ ತಿಳ್ಕೊಳ್ಳೋಣ. ಎಲ್ಲವನ್ನೂ ನೆನ್ಪಿಟ್ಕೊಳಕ್ ಆಗುದಿಲ್ಲ. ಅವ್ರು ಹೇಳ್ದಾಗ ಎಲ್ಲ ನೆನಪಿರುತ್ತೆ, ಬಹಳ ಸಂತೋಷ ಅನಿಸ್ತದೆ. ಆಮೇಲೆ ಏನಾದ್ರೂ ಸ್ವಲ್ಪ ಮೆಲುಕು ಹಾಕೋಣ ಅಂತ ಹೋದ್ರೆ ಹೊಟ್ಟೋಗ್ಬಿಡ್ತೀವಿ, ಏನೂ ಇಲ್ಲ, ಬ್ಲಾಂಕ್ ಆಗ್ಬಿಟ್ಟಿರ್ತೀವಿ ಮತ್ತೆ. ಯಾಕಂದ್ರೆ ಆ ದಾರಿ ಒಳಗೆ ಕೃಷಿ ಮಾಡಿದ್ದಾರೆ, ಅದನ್ನು ಆ ಕೃಷಿಯ ಒಂದು ಫಲ ಇವತ್ತು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬರೀ ಒಂದು ಸಿಪ್ಪೆ ಸುಲಿದು ಬಾಳೆಹಣ್ಣು ಕೊಟ್ಟಿದ್ದಾರೆ ಅಷ್ಟೇ, ಇನ್ನು ಅನೇಕ ಫಲಗಳಿದೆ ಅವರಂತ. ಅದನ್ನೆಲ್ಲ ಆಸ್ವಾದಿಸೋಣ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಸರ್, ಇದೀಗ ಅವಶ್ಯಕತೆ ಇದೆ. ಇದು ಗೊತ್ತಿಲ್ಲದೆ ಇರೋದಕ್ಕೇನೆ ಸನಾತನ ಧರ್ಮ ಇಷ್ಟು ದಿವಸ ಒಂದು ಈ ಶತಮಾನದಲ್ಲಿ ಅದರ ಅಥೆಂಟಿಕೇಶನ್ ಬ್ಲಾಕ್ ಮಾಡಿದ್ದೀವಿ. ಆ ಒಂದು ಸತ್ಪ್ರಯತ್ನ ನಾನು ಇನ್ನೂ ಮಾಡ್ತಾ ಇದ್ದೀನಿ. ನನಗಿನ್ನ ನಾನ್ಯಾರು ಸರ್? ಇಲ್ಲ, ಈ ಒಂದು ಇವತ್ತಿನ ಕೇಳಿದಾಗ ನನಗೆ ಅನಿಸ್ತು, ಈ ನಮ್ಮ ತತ್ವಜ್ಞಾನ ಸಮ್ಮೇಳನದಲ್ಲಿ ಇಂಥವ್ರನ್ನ ಯಾಕೆ ನಾವು ಕರಿಬಾರ್ದು. ಯಾಕಂದ್ರೆ ನನಗೆ ಗೊತ್ತಿದ್ದಿಲ್ಲ ಇವರ ಪ್ರತಿಭೆ ಏನು ಅಂತಾನು ಗೊತ್ತಿದ್ದಿಲ್ಲ. ನಾವು ರಾಜಲಕ್ಷ್ಮಿ ಮೇಡಮ್ ಮೊನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ನೀವು ನಾನು ಕೇಳಿದೆ ಅವ್ರದ್ದು ಹೇಗಿದೆ ನನಗೇನು ಗೊತ್ತಿಲ್ವಲ್ಲ ನಾನು ಹೇಗೆ ಅಂತ, ನೀವು ನಾಳೆ ನಾವು ಬನ್ನಿ ನಮ್ದೊಂದು ಕಾರ್ಯಕ್ರಮ ಇಡ್ತಾ ಇದ್ದೀವಿ ನೋಡಿ ಅಂತ. ಅವಾಗ ಅನಿಸ್ತು, ನಾವು ಇಂಥವ್ರ ಹೆಸರು ಮರೆತಿದ್ರೆ ನಾವು ಎಷ್ಟು ಕಳ್ಕೊಳ್ತಾ ಇದ್ವಿ ಅಂತ ಅನಿಸ್ತದೆ. ನಿಜಕ್ಕೂ ಕೂಡ ಪ್ರತಿಭಾವಂತರು, ಅಧ್ಯಯನಶೀಲರಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕನಾದ ಒಂದು ವೇದಿಕೆ ಅಂತಂದ್ರೆ ನಮ್ಮ ಕರ್ಣಂಗೆಲ್ಲದ ತತ್ವಜ್ಞಾನ ಸಮ್ಮೇಳನ. ಅಲ್ಲಿ 9ನೇ ತಾರೀಕು 10ನೇ ತಾರೀಕು ಏಪ್ರಿಲ್ ಸುಧಾ ಮಂಗಳೋತ್ಸವ ಇದೆ. 11, 12, 13 ಈ ಒಂದು ತತ್ವಜ್ಞಾನ ಸಮ್ಮೇಳನ, 30ನೇ ತತ್ವಜ್ಞಾನ ಸಮ್ಮೇಳನ ನಡೆಯುತ್ತೆ. 5 ವೇದಿಕೆಗಳನ್ನ ನಾವು ಮಾಡ್ತಾ ಇದ್ದೇವೆ ಅಲ್ಲಿ. ಏಪ್ರಿಲ್ 9, 10, 11, 12, 13. ನಾನು ಈ ಒಂದು ವೇದಿಕೆಯನ್ನು ಅದನ್ನು ನಿಮಗೆ ಉಪಯೋಗಿಸ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಬಹಳ ನಮ್ಮ ಇವತ್ತಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ವಿಶ್ವಪ್ರಸನ್ನರ ಒಂದು ಕನಸು. ಅವ್ರು ಏನು ಪ್ರತಿ ವಿಶೇಷ ತೀರ್ಥರು ಪ್ರತಿ 2 ವರ್ಷಕ್ಕೊಂದ್ಸರಿ ತತ್ವಜ್ಞಾನ ಸಮ್ಮೇಳನವನ್ನು ಮಾಡ್ತಾ ಇದ್ರು. ಕೆಲವೊಂದು ಕಾರಣದಿಂದ ಕೆಲವೊಂದು ಸರಿ ಆಗದೇನೆ ಇದ್ದಾಗ ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಅವ್ರು ಹೇಳಿದ್ರು, ಇನ್ನು ಮುಂದೆ 2 ವರ್ಷಕ್ಕೊಂದ್ಸರಿ ಇದು ಆಗ್ಲೇಬೇಕು ಸಿಂಗನಮಲ್ಲಿ, ಇದನ್ನು ನೀವು ಮಾಡಬೇಕು, ಈ ಸಾರಿ ನೀವು ಪ್ರಯತ್ನ ಮಾಡ್ರಿ ಆಗತ್ತೆ ಅಂತ ಹೇಳಿ. ಉಡುಪಿ ಹತ್ರ ಪೆರಣಂಕಿಲ ಅಂತ, ಅಲ್ಲಿ ಉದ್ಭವ ಮಹಾಗಣಪತಿ ದೇವರಿದ್ದಾರೆ, ಮಹಾರುದ್ರ ದೇವರು ಇರ್ತಕ್ಕಂಥ ಒಂದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಪೇಜಾವರ ಶ್ರೀಗಳವರ ಇದರಲ್ಲಿ ಮಠಕ್ಕೆ ಸೇರಿದ್ದದು. ಅದನ್ನು ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನ ಮಾಡಿ ಅದನ್ನ ಪುನರುಜ್ಜೀವನ ಮಾಡಿದ್ದಾರೆ. ಕೇವಲ 1 ವರ್ಷದಲ್ಲಿ ಆ ದೇವಸ್ಥಾನವನ್ನ ಇಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತಂದ್ರೆ ನೋಡ್ಬೇಕು, ಆನಂದಿಸ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಸಭಾಭವನದಂತದ್ದು 3 ಸಭಾಭವನಗಳನ್ನ ಅಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಏನ್ ಹಾಲ್ ನೋಡ್ತೀವಲ್ಲ ಅಂತದ್ದು 3 ಹಾಲ್ ಇದೆ. ಆಮೇಲೆ ಅಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತಾ ಇದ್ದಾರೆ, ಮುಂದೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅನೇಕ ಕೊಠಡಿಗಳನ್ನ ಕಟ್ಟಿದ್ದಾರೆ. ಬಹಳ ಅದ್ಭುತವಾಗಿದೆ. ಒಟ್ಟು 5 ವೇದಿಕೆಗಳನ್ನ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ನಮ್ಮ ಅಮೆರಿಕದಲ್ಲಿ USA ಅಲ್ಲಿ ನಮ್ಮವರೇ USA ಪ್ರೆಸಿಡೆಂಟ್ ಅಡ್ವೈಸರ್ ಹೋಗಿದ್ದಾರೆ. ಈಸ್ ಇನ್ ಅ ವೆರಿ ದಿಸ್ ಥಿಂಗ್ ಈಸ್ ಇನ್ ಚಾರ್ಜ್ ಆಫ್ ಬ್ರಾಹ್ಮಿನ್ಸ್. He invited me 10 years before to introduce all this syllabus to all universities of America. He invited me. Harvard, Stanford, ಎಲ್ಲ ಅಂತ ಭಾರತ ದೇಶ ನಾವು ಇದಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಮಾಡಿಸಿ ಅತ್ಯವಶ್ಯಕತೆ ಇದೆ. ಇದು ನಮ್ಮ ಜನರೇಷನ್ ಉಳಿಲಿಕ್ಕಾದ್ರೂ ಬೇಸಿಕ್ ಕೋರ್ಸ್ ಮಹಾಮಂಡಲದಿಂದ ಅದಕ್ಕೊಂದು ಟ್ರಿಗರ್ ಆನ್ ಮಾಡಬೇಕು.
ಅದಕ್ಕೆ ಟ್ರಿಗರ್ ಆನ್ ಈ ಕೊಡ್ಬೇಕು. ಸತಿ ಸಮ್ಮೇಳನದಲ್ಲಿ ಇದೊಂದು ವಿಷಯವನ್ನ ತಗೊಂಡು ಅದ್ರ ಬಗ್ಗೆ ಒಂದು ನನಗೆ ಅನಿಸ್ತಾ ಇದೆ ಪಾಸ್ ಮಾಡ್ಬೇಕು, ನಾವು resolution ಪ್ರತಿ ಪಾಸ್. ತತ್ವಜ್ಞಾನ ಸಮ್ಮೇಳನ ಇಲ್ಲಿ ತನಕ ಏನು 29 ತತ್ವಜ್ಞಾನ ಸಮ್ಮೇಳನ ಮಾಡಿದ್ದೀವಿ. ಅದರಲ್ಲಿ ವಿದ್ವತ್ ಗೋಷ್ಠಿ ಆಗಿದೆ, ಮಹಿಳಾ ಗೋಷ್ಠಿ ಆಗಿದೆ, ಯುವ ಗೋಷ್ಠಿ ಆಗಿದೆ, ಆಮೇಲೆ ವೈದ್ಯ ಗೋಷ್ಠಿ ಅಂತ ಮಾಡಿದ್ದೀವಿ. ಅವೆಲ್ಲ ಮಾಡಿದ್ರು. ಈ ಸರಿ ವಿಶೇಷತೆ ಅಂದ್ರೆ ಜ್ಯೋತಿಷ ಗೋಷ್ಠಿ ಇದೆ, ಆಗಮ ಗೋಷ್ಠಿ ಇದೆ, ಧರ್ಮಶಾಸ್ತ್ರ ಗೋಷ್ಠಿ ಅಂತ ನಾವು ಮಾಡ್ತಾ ಇದ್ದೇವೆ, ಸಂಗೀತ ಗೋಷ್ಠಿ ಅಂತ ನಾವು ಮಾಡ್ತಾ ಇದ್ದೇವೆ. ಈ ಸಂಗೀತ ಗೋಷ್ಠಿ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚಿನ ಒಂದು ಕೇರಳದಲ್ಲಿ ನಡೀತಿರ್ತಕ್ಕಂಥ ಸಂಗೀತದಲ್ಲಿ ಭಕ್ತಿಯ ಪ್ರಾಧಾನ್ಯತೆಯೇ ಇಲ್ಲ ಅನ್ನೋ ಒಂದು ವಾದ ನಡೀತಾ ಇದೆ. ಅದಕ್ಕೋಸ್ಕರ ಸಂಗೀತದಲ್ಲಿ ಭಕ್ತಿಯ ಪ್ರಾಧಾನ್ಯ ಅನ್ನೋ ಒಂದು ವಿಚಾರವಾಗಿ ಅದನ್ನ ನಾವು ಗೋಷ್ಠಿ ಮಾಡ್ಬೇಕಂತ ಮಾಡಿ ಡಾಕ್ಟರ್ ನಾಗರಾಜ್ ಹವಾಲ್ದಾರ್ ಅವರನ್ನ ಕಾರ್ಯನಿರೂಪಕರಾಗಿ ಅವ್ರನ್ನ ಇದನ್ನ ಮಾಡ್ತಾ ಇದ್ದೀವಿ, ಅಧ್ಯಕ್ಷರಾಗಿ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ. ಅವ್ರು ಅಂದ್ರೆ ಇನ್ನು ಯಾರ್ದು ಹೆಸರುಗಳನ್ನ ನಾವು ಪ್ರಕಟಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಅದು ಡ್ರಾಫ್ಟ್ ಸ್ಟೇಜ್ ಅಲ್ಲಿ ಇದೆ. ಆದ್ರಿಂದ ಇಂಥ ಒಂದು ಈ ಒಂದು ವೇದಿಕೆ ಏನಿದೆಯಲ್ಲ, ಅದ್ಭುತವಾದಂತ ವೇದಿಕೆ. ನಿಮ್ಗೆ ಅದು ಸೂಕ್ಷ್ಮ ಕೊಟ್ಟಿರ್ತೇನೆ. 50 ಬಸ್ಗಳನ್ನ ಪೇಜಾವರ ಶ್ರೀಗಳು ಉಡುಪಿಯಿಂದ ದಿನ ಅಲ್ಲಿಗೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಿದ್ಯೋದಯ ಶಾಲೆಗಳಾಗಿರ್ಬೋದು, ಎಲ್ಲ ಶಾಲೆಗಳನ್ನು ಕೂಡ ಬುಕ್ ಮಾಡಿದ್ದಾರೆ. ಬಂದಿರೋರಿಗೆಲ್ಲರಿಗೂ ಉಳ್ಕೊಳ್ಳಿಕ್ಕೆ ಎಲ್ಲವೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರು ಕೂಡ ಇದನ್ನ ತಪ್ಪಿಸ್ಕೊಳ್ಬೇಡಿ. ಇದೊಂದು ಪರ್ವಕಾಲ. ಆ ಕರ್ಣಂಕಲದಲ್ಲಿ ಬಂದು ನೀವೆಲ್ಲರೂ ಕೂಡ ಅದನ್ನ ಅನುಭವಿಸಿದ್ರೆ ಅದು ಗೊತ್ತಾಗತ್ತೆ, ವಿಶೇಷತೆ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅಂತ ಒಂದು ಇದರಲ್ಲಿ ಈಗ ಜ್ಯೋತಿಷ ನಾವು ನನ್ಗನ್ಸಿದ ಮಟ್ಟಿಗೆ ಉಡುಪಿ ಕಡೆ ದಕ್ಷಿಣ ಕನ್ನಡದಲ್ಲಿ ಏನಿದೆ ಅಂದ್ರೆ ಈ ಜ್ಯೋತಿಷ ಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕ್ಕೆ, ಆಗಮಶಾಸ್ತ್ರಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ದಾಸಾಹಿತ್ಯದ ಅಷ್ಟು ಗೊತ್ತಿಲ್ಲ, ಉಳಿದದ್ದು ಯಾವ್ದು ಅಷ್ಟು ಗೊತ್ತಿಲ್ಲ ಅಂತಂದ್ರೆ ಅದರಲ್ಲಿ ಅವರ ಅಭಿರುಚಿ ಕಡಿಮೆ ಇರಬಹುದೇ ಹೊರತು. ಆದ್ರಿಂದ ಅವರು ಅದನ್ನ 3 ಗಂಟೆಗಳ ಕಾಲ ಒಂದೊಂದು ಗೋಷ್ಠಿಗಳನ್ನ ಮಾಡಿ 1 ಗಂಟೆದು 1.5 ಗಂಟೆದು ಆಗುದಿಲ್ಲ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಡೀತಾ ಇದೆ. ಅದರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಗುರುಗಳು ಅವರ ಹಿಂದೆ ನಿಂತು ನಮ್ಮನ್ನು ಮಾಡಿಸಿದ್ರೆ ಡಾಕ್ಟರ್ ಜಯಲಕ್ಷ್ಮಿ ಅವರನ್ನು ಕೂಡ ಅಲ್ಲಿಗೆ ಕರೆಸುವಂತ ಒಂದು ಅವಕಾಶ ನಮಗೆ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಏನಾದ್ರೂ 1-2 ಮಾತು ಹೇಳಲಿಕ್ಕೆ ಪ್ರೇರಣೆ ಆಗಿದ್ರೆ ಡಾಕ್ಟರ್ ಅಳ್ಳುಮಲ್ಲಿಗೆ ಪಾರ್ಸಾರಥಿ ಅವರು, ಅವ್ರ ಹೆಸರು ತಗೊಳ್ಳದೆ ಹೋದ್ರೆ ಇವತ್ತು ನಾನು ಕರ್ತವ್ಯದಲ್ಲಿ ನಾನು ವಂಚಿತನಾದ ಮಾಡ್ದಂಗೆ ಆಗತ್ತೆ. ಯಾಕೆಂದ್ರೆ ನಾನು ಆ ಅಖಿಲ ಭಾರತ ಮಾಧ್ಯಮ ಮಹಾಮಂಡಳಕ್ಕೆ ನಾನು ಬಂದಿಗೆ 8ನೇ ವರ್ಷ. ಆ 8 ವರ್ಷಗಳಲ್ಲೂ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಎದ್ದುಕೊಂಡು ಮಾರ್ಗದರ್ಶಕರಾಗಿ ನಾವು ಏನೇ ಒಂದು ಆಯೋಜನೆ ಮಾಡಿದ್ರು ಕೂಡ ಅವರು ಅದಕ್ಕೆ ಒಂದು ರೀತಿ ನಮಗೆ ಐಡಿಯಾಸ್ ಕೊಟ್ಟು ಅದನ್ನು ಈ ರೀತಿ ನೀವು ಮಾಡ್ರಿ ಸಿಂಗನ್ಮಲ್ಲಿ ಅಂತ ಹೇಳಿ ಪ್ರೇರಕರಾಗಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಅಳ್ಳುಮಲ್ಲಿಗೆ ಪಾರ್ಸಾರಥಿ ಅವರು. ಈ ವಿಷ್ಣು ಸಹಸ್ರನಾಮದಲ್ಲಿ ಏನಾದರೂ ಸಾಧನೆಗಳನ್ನ ಮಾಡಿದ್ದೇ ಆಗಿದ್ರೆ ಅದು ಇನ್ಯಾರು ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅಂತ ಅನಿಸ್ತದೆ. ಅಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಗಿನ್ನಿಸ್ ಬುಕ್ ಅಲ್ಲಿ ಅದು ಕೂಡ ರೆಕಾರ್ಡ್ ಆದ್ರೂ ಅದು ಏನು ಕಡಿಮೆನೆ ಅನ್ಸತ್ತೆ. ಆ ರೀತಿ ನಮ್ಮ ಅಳ್ಳುಮಲ್ಲಿಗೆ ಪಾರ್ಸಾರಥಿ ಅವರು ವಿಷ್ಣು ಸಹಸ್ರ ನಾಮದ ಬಗ್ಗೆ ಬಹಳವಾದಂತ ವಿಶೇಷವಾದ ಅರ್ಥಗಳನ್ನೆಲ್ಲ ಕೊಡ್ತಕ್ಕಂಥ ಒಂದು ಜ್ಞಾನವನ್ನ ಸಂಪಾದಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಮತ್ತೆ ರಾಜಲಕ್ಷ್ಮಿ ಅವರು ಕೂಡ ಇದನ್ನ ಈ ಪ್ರತಿ ತಿಂಗಳದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೇಳ್ತೀನಿ. ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಜಯಲಕ್ಷ್ಮಿ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವರಿಗೆ ಎಷ್ಟೇ ತೊಂದರೆಗಳಾದರೂ ಸಹಿತ ಈ ಒಂದು ಪಾಮರರ ಉದ್ಧಾರಕ್ಕೋಸ್ಕರ ಹಾಗಲ್ಲ, ನಾವು ಅವರಿಗೆ ಕೈ ಮುಗಿತಾ ಇಲ್ಲ, ಅವರ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಪರಮಾತ್ಮ ಅವನಿಗೆ ನಾವು ಕೈ ಮುಗಿತಾ ಇದ್ದೇವೆ. ಅವನಲ್ಲಿ ಕೂತು ಅವರನ್ನು ನುಡಿಸ್ತಾನಲ್ಲ, ಆದ್ರೆ ಅವರಿಗೋಸ್ಕರ ಅಲ್ಲ, ಅವರಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮಿಂದ ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ತಾವು ಮಾತ್ರ ಬಂದು ಪ್ರತಿ ತಿಂಗಳು ಒಂದು ಭಾನುವಾರ ಅಥವಾ ಯಾವ್ದಾದ್ರು ಒಂದು ಅನುಕೂಲಕರ ದಿನದಿಂದ ಪ್ರಾರಂಭಿಸಿ ಇದನ್ನ ನಿರಂತರವಾಗಿ ವರ್ಷವಾಗ್ಬೋದು, 2 ವರ್ಷವಾಗ್ಬೋದು, ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಲೈಫ್ ಟೈಮ್ ಮಾಡೋಣ. Sir, this is first ಅದು certificate course. It's a privilege to serve India, to serve humanity, to serve globe and universe. ಹೀಗಾಗಿ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ಕೂಡ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಮಾತು ನಾನು ಹೇಳಬೇಕಾಗಿದೆ. ನಮ್ಮ ಶ್ರೀಮತಿ ಶಾಲಿನಿ ಮೇಡಮ್ ಅವರ ನನಗೂ ಅವ್ರದ್ದು ಹೆಚ್ಚು ಪರಿಚಯ ಇಲ್ಲದೆ ಇದ್ರೂ ಸಹಿತ ಅವರ ಮಾವನರಾಗಿರ್ತಕ್ಕಂಥ ವಿಷ್ಣುಮೂರ್ತಿ ಅವ್ರದ್ದು ಸ್ವಲ್ಪ ದಿವಸಗಳ ಪರಿಚಯ ಇತ್ತು ಅಷ್ಟೇ ನನಗೆ. ಯಾಕಂದ್ರೆ ನಾನು ಅವಾಗ ವರಂಗಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವ್ರು ಇಲ್ಲಿ ಅಧ್ಯಕ್ಷರಾಗಿದ್ರು ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದಲ್ಲಿ, ಪ್ರತಿಷ್ಠಾನದಲ್ಲಿ, ಎಲ್ಲ ಕಡೆ ಇಲ್ಲೂ ಇದ್ರು. ಒಳ್ಳೆ ಸಿಂಹರೂಪ ನೋಡಿದ್ರೆ ಅಂತ ಎಂಥವರಿಗೂ ಕೂಡ ಹೆದರಿಕೆ ಬರುವಂತ ಒಂದು ರೂಪ. ಆದ್ರೆ ಹೃದಯವಂತರು ಬಹಳ ಇದಿದ್ರು ಕೂಡ ಅವ್ರನ್ನ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗೋದು.
ಒಳ್ಳೆಯ ಅಡ್ಮಿನಿಸ್ಟ್ರೇಟರು. ನಮ್ಮ ಮಾಧ್ಯಮ ಮಂಡಳ ಅಷ್ಟೇ ಅಲ್ಲ, ವಿದ್ಯಾಪೀಠವನ್ನ ಈ ಒಂದು ಸ್ಟೇಜಿಗೆ ಬರಬೇಕಾದ್ರೆ ತಳಪಾಯ ಹಾಕೊಟ್ಟಂತವ್ರು ಅಂದ್ರೆ ವಿಷ್ಣುಮೂರ್ತಿ ಅರ್ಕಾಡಿ. ನಮ್ಮ ಪೇಜಾವರ ಶ್ರೀಗಳವರು ಸಹಿತ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ರು. ಯಾಕಂದ್ರೆ ಅಷ್ಟು ನೇರ ನುಡಿಗಳು ಅವ್ರದ್ದು, ಯಾವತ್ತೂ ಹಿಂದೇಟ್ ಹಾಕ್ತಿದ್ದಿಲ್ಲ. ನಾನು ಅನೇಕ ಸರಿ ಕೇಳಿದ್ದೇನೆ. ಅಂತಹ ಒಂದು ವಿದ್ವತ್, ಅವ್ರಿಗೆ ಅನುಭವ ಇರ್ತಕ್ಕಂಥವ್ರು ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ರು. ಅವರು ಅವರ ಸೊಸೆಯಾಗಿ ಶಾಲಿನಿ ಮೇಡಮ್ ಅವರು ಮಕ್ಕಳಿಗೆ ಬರ್ತಿರ್ತಕ್ಕಂಥ ಈ ಪುಸ್ತಕಗಳು ನೋಡಿ ಬಹಳ ಸಂತೋಷ ಆಯ್ತು. ನಾವು ಬರೀ ಇಂಗ್ಲಿಷ್ ಬರ್ತದಲ್ಲ, ಯಾವುದು ನಮ್ಗೆಲ್ಲ ಮೇಲೆ ಬರೀ ಎಲ್ಲ ಮೇಲೆ ನೋಡ್ತಾ ಇದ್ದೇವೆ, ಹಂಪಿ ಡಂಪಿ ಸ್ಯಾಟನ್ ವಾಲ್ ಅಂತ. ಇದು ಈ ಒಂದು ಸಂಸ್ಕೃತಿ ಒಳಗೆ ನಾವು ಕೂತ್ಬಿಟ್ಟಿದ್ದೀವಿ. ನಮಗೆ ನಮ್ಮ ಹುಬ್ಬಳ್ಳಿ ಶಾಖೆಯಿಂದ ಅನಂತರಾಜ್ ಭಟ್ರ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಮತ್ತೆ ಕೆಂತೂರ್ ಅಂತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಈ ರೀತಿ ಪುಸ್ತಕಗಳನ್ನ ನೀವು ಹೊರಗೆ ತರ್ರಿ, ವಿಡಿಯೋಗಳನ್ನ ಮಾಡಿ ಅವನು ಬಿಡಿ, ನೀವು ಹೊರಗಡೆ ಬಿಡಬೇಕು ಅಂತ ಬಹಳ ರೀತಿಯಿಂದ ಅಪೇಕ್ಷೆ ಇತ್ತು. ಇದನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಇದನ್ನ ಬರೀ ಇದಿಷ್ಟೇ ಬಿಡುಗಡೆ ಆಗಬಾರ್ದು, ಎಲ್ಲ ನಮ್ಮ ರಾಜ್ಯದ ಎಲ್ಲ ಕಡೆಗೂ ಕೂಡ ಸಣ್ಣ ಸಣ್ಣ ಮಕ್ಕಳಿಗೂ ಕೈಗೆ ಸಿಗುವಂತ ಪುಸ್ತಕ ಆಗಬೇಕು ಅಂತ ನನ್ನ ಆಶಯ ಇದೆ. ಇದು ನೋಡಿದ್ರೆ ಇದು ಟೆಕ್ಸ್ಟ್ ಬುಕ್ ಆಗಿರುವಂತ ಒಂದು ಕಥೆಗಳಿದೆ ಸಣ್ಣ ಮಕ್ಕಳಿಗೆ. ಇದು ನಮ್ಮ ರಾಜ್ಯ ಸರ್ಕಾರದವರಾಗ್ಲಿ ಇಂಥವ್ರಾಗ್ಲಿ ಇದನ್ನ ಅವಲೋಕನ ಮಾಡಬೇಕು. ಯಾವ್ದ್ಯಾವ್ದೋ ಇಡ್ತಾರೆ, ಅದರಲ್ಲಿ ಏನು ಅರ್ಥವೇ ಇರೋದಿಲ್ಲ. ಇದರಲ್ಲಿ ಈ ತರದನ್ನ ಮಾಡಿದ್ರೆ ಬಹಳ ಸಂತೋಷ ಅಂತ ಹೇಳ್ತಾ, ನನಗೆ ಇವತ್ತು ಏನಾದರೂ ಅವಕಾಶ ಎಲ್ಲ ಕೊಟ್ಟಿದ್ದೀರಿ, ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಜಯಲಕ್ಷ್ಮಿ ಅವರನ್ನ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಮುಂದಿನ ತಮ್ಮ ಪ್ರವಚನದಲ್ಲಿ ನಾನೊಬ್ಬ ಹಾಸ್ಯಾಸ್ಪದವಾದಂಥ ವ್ಯಕ್ತಿ ಆಗಬಾರ್ದು. ಏನಿದೆ ಎಲ್ಲ ಮಾತಾಡಿದ್ರು, ಈ ಕರ್ನಾಟಕ ರಾಶಿ ಅವ್ರದ್ದು ಹಣೆ ಬರಬೇಕು ಇಷ್ಟು ಅಲ್ಲ, ಆ ರೀತಿ ಅಲ್ಲ. ನನಗೆ ಹೇಳಿದ್ರೆ ಇಷ್ಟು ಸಂತೋಷ ಆಯ್ತು, ಎಷ್ಟು ನಿಜವಾದ ಒಂದು ಅನಲೈಸೇಷನ್ ಸಿಕ್ತು ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ನಾನು ಇರೋದು ಹಾಗೆ, ನಮ್ಮ ಆಫೀಸಲ್ಲಿ ಹೇಳ್ತಾರೆ, ಎಲ್ಲರೂ ಗೊತ್ತಿಲ್ಲ, ಬಹಳ ಶಾಂತವಾಗಿರ್ತೀರಲ್ಲ, ಇಷ್ಟೆಲ್ಲ ಇದಾದ್ರು ಯಾಕೆ ನೀವು ಒಂದ್ ದಿವಸ ಎಂತ ಮಾಡೋದಿಲ್ಲಲ್ಲ, ಒಂದೊಂದ್ಸರಿ ಅದನ್ನು ನೋಡಿರ್ತಾರ ಅವರು. ಆದ್ರೆ ಅದು ಏನೇ ಆಗ್ಲಿ, ನಮ್ಮ ಪೇಜಾವರ ಶ್ರೀಗಳವರು ನಮ್ಮನ್ನು ಕರ್ಕೊಂಡ್ಬಂದು ಕೂಡಿಸಿದ್ದಾರೆ. ಅವರಿಗೆ ನಾನು ಅವರ ಪಾದಕಮಲಗಳಿಗೆ ಸ್ಮರಿಸುತ್ತಾ 8 ವರ್ಷ ಈ ಮಾಧ್ಯಮ ಮಂಡಳದ ಪ್ರಧಾನ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವ ಅನುಭವವನ್ನು ಕೊಟ್ಟರು. 12 ವರ್ಷ ನಾನು ಹುಬ್ಬಳ್ಳಿ ಒಳಗೆ ಕಾರ್ಯಕರ್ತನಾಗಿ ಅಲ್ಲಿ ಸೇವೆ ಮಾಡಿದ್ದೇನೆ. ಬಟ್ ಈ ಇಷ್ಟೆಲ್ಲ ಒಂದು ದಾರಿಗಳು ಬಂದಂತ ಇದರೊಳಗೆ ಇವತ್ತಿಂದ ಏನಿದೆಲ್ಲ ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಅಂಡ್ ಇಟ್ ಇಸ್ ಐ ಹ್ಯಾವ್ ಟು ರೈಟ್ ಇನ್ ಮೈ ಗೋಲ್ಡನ್ ವರ್ಡ್ಸ್ ಇನ್ ಮೈ ಲೈಫ್. ಇಂಥ ಒಂದು ಅವಕಾಶ ಒಳ್ಳೆ ಅದ್ಭುತ. ಅವ್ರು ಏನೆಲ್ಲ ಹೇಳಿದಾರೆ ಅಂತಂದ್ರೆ ಅದನ್ನ ಮೆಲುಕು ಹಾಕ್ಬೇಕು ನಾವು. ಇದನ್ನ ಯಾರಾದ್ರೂ ಆಡಿಯೋ ಮಾಡಿದ್ರೆ ಅದನ್ನ ಮಾಡಿ ಎಲ್ಲರಿಗೂ ಕಳಿಸ್ಕೊಡಿ ಅಂತ ನಾನು ಭಿನ್ನ ಮಾಡ್ತಾ, ನಾನು ಮಹಿಳಾ ಪರಿಷತ್ತಿಂದ ನಿಮ್ಮ ಇದಕ್ಕೆ ಹಾಕ್ತೀನಿ, ನಮ್ಮ ABMM ಗ್ರೂಪ್ ಹಾಕ್ಬಿಡ್ತೀನಿ. ಇದು ಇಂಥ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಬಿಟ್ಟು ಹೋಗಿ ಬರ್ದೇ ಇದ್ದಿದ್ರೆ ಎಷ್ಟು ವಂಚಿತನಾಗ್ತಾ ಇದ್ದೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲ ಮಹಿಳಾ ಪರಿಷತ್ಗೆ ಮತ್ತೆ ABMM ಬ್ರಾಂಚಸ್ಗೆ ಯೂಟ್ಯೂಬ್ಗೆ 3ಕ್ಕೂ ಹಾಕಿಸ್ಬಿಡ್ತೀವಿ ಹೇಳ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ, ನೀವೆಲ್ಲರೂ ಬಂದಿದ್ದೀರಿ. ನಾನು 2 ತೊಗಲ ಮಾತುಗಳನ್ನ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಏನೋ ಒಂದೆರಡು ಮಾತಾಡಿದ್ದೀನಿ, ಆದ್ರೂ ಇಷ್ಟು ಶಾಂತ ಕೂತ್ಕೊಂಡು ಕೇಳಿದ್ದೀರಾ, ನಿಮಗೂ ಕೂಡ ನನ್ನ ಅನಂತ ಶ್ರೀಪಾದ್ ಮಗಳಿಗೆ ಧನ್ಯವಾದಗಳು. ಸಮುದ್ರ ಬಹಳ ಶಾಂತವಾಗಿರುತ್ತೆ, ಆದ್ರೆ ಅದರ ಆಳದಲ್ಲಿ, ಅಗಲದಲ್ಲಿ, ವಿಸ್ತಾರದಲ್ಲಿ ತನ್ನ ಒಳಗೊಳಗೆ ಅದು ಏನ್ ತುಂಬಿಕೊಂಡಿರುತ್ತೆ, ಅದೇನಾದ್ರೂ ಪ್ರವಾಹವಾಗಿ ಉಕ್ಕಿ ಹರಿದು ಬಂತು ಅಂತಂದ್ರೆ ಅದು ಸುನಾಮಿಯಾಗಿ ಹೊರಗೆ ಬರುತ್ತೆ. ಆಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಈಗ ಸುನಾಮಿ ಬರ್ಲಿಕ್ಕಿದೆ ಇನ್ನೊಂದು ಕಡಕ ರಾಶಿಯಲ್ಲಿ. ನಮ್ಮ ಅರುಣಮಲ್ಗೆ ಪಾಲ್ಸಾತಿ ಗುರುಗಳು ಈ ಎಲ್ಲ ಕಾರ್ಯಕ್ರಮದ ಕುರಿತಾಗಿ 2 ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. आपादमौलिपर्यन्तं गुरूणामापकं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं नमो भ्यः. ಪರಮಾತ್ಮನ ಪಾದಪದ್ಮಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾಗಿರ್ತಂಥ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ವಿಶ್ವ ಪ್ರಸನ್ನತೀರ್ಥ ಶ್ರೀಪಾದಂಗಳವರ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯ ನಮಸ್ಕಾರಗಳು ಸಲ್ಲಿಸ್ತಾ, ವೇದಿಕೆ ಮೇಲಿರತಕ್ಕಂಥ ನಮ್ಮ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ
ಶ್ರೀಪಾದ್ ಸಿಂಗನಮಲ್ಲಿ ಅವರಿಗೆ ನನ್ನ ಹೃದಯದಲ್ಲಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ಈ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಟ್ಟಿರತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಅವರಿಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಇಂಥ ಅಪೂರ್ವವಾಗಿರತಕ್ಕಂಥ ಕಥೆಗಳ ತೋರಣ, ಮೌಲ್ಯಗಳ ಪೂರಣ ಎರಡೂ ಇರತಕ್ಕಂಥ ಗ್ರಂಥಗಳನ್ನು ಕೊಟ್ಟಿರತಕ್ಕಂಥ ನಮ್ಮ ಶಾಲಿನಿ ಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇಷ್ಟೊತ್ತಾದರೂ ನೀವೆಲ್ಲ ಬಂದಿದ್ದೀರಲ್ಲ, ಕೂತಿದ್ದೀರಲ್ಲ, ಕೇಳಿದಿರಲ್ಲ, ಸಂಭ್ರಮಿಸಿದಿರಲ್ಲ, ನಿಮ್ಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ 2 ನಿಮಿಷ 4 ಮಾತಾಡ್ತೀನಿ. ಅವ್ರು ಹೇಳಿದರು ಕರ್ಕಾಟಕ ರಾಶಿ ಆಶ್ಲೇಷ ಇವರಿಬ್ಬರು ಕುಡಿಸ್ಕೊಂಡಿದ್ದೀರಿ ಅಂತಂದರು ಅವರು. ನಾನು ಅದನ್ನೇ ವಿಸ್ತಾರ ಮಾಡಲ್ಲ. ಕರ್ಕಾಟಕ ರಾಶಿ ಚಂದ್ರನ ಪ್ರಭೆ, ಪ್ರಭಾವ, ಅದರ ಪ್ರವಾಹ ಇರುತ್ತೆ ಅಂತ ಹೇಳಿದರು ಅವರು. ಚಂದ್ರ ಕರ್ಕಾಟಕ ರಾಶಿಯವರ ಹತ್ರ ಹೇಗಿರ್ತಾರೆ ಅಂದರೆ, ಚಂದ್ರ ಅಂದರೆ ಶೀತಲ, ಕೂಲ್, ಕಾಮ್, ಕೂಲ್ ಬ್ರೀಸ್, ಆಪ್ಯಾಯ ಮತ್ತು ಆಹ್ಲಾದ, ಪ್ಲೆಸೆಂಟ್. ಚಂದ್ರ ಅಂದರೆ ಪ್ಲೆಸೆಂಟ್. ಚಂದ್ರ ಅಂತಂತಂದರೆ ಕೂಲು, ಚಂದ್ರ ಅಂತಂದರೆ ಬೆಳದಿಂಗಳು, ಚಂದ್ರ ಬೆಳದಿಂಗಳು, ಚಂದ್ರ ಅಂದರೆ ಕೂಲು, ಚಂದ್ರ ಅಂದರೆ ಕಾಮು, ಚಂದ್ರ ಅಂದರೆ ಕೂಲ್ ಬ್ರೀಸು, ಚಂದ್ರ ಅಂದರೆ ಆಹ್ಲಾದ, ಚಂದ್ರ ಅಂದರೆ ಆಪ್ಯಾಯ. ಆ್ಯಂಡ್ ಮದುವೆ ಹೊಸದರಲ್ಲಿ ಯಾರು ಸೂರ್ಯನ ಬಯಸೋದಿಲ್ಲ. ಚಂದ್ರ ಹನಿಮೂನ್ ಅಂತ ಹನಿ ಸಲ್ಲತ್ತೆ ಯಾರು ಹೇಳಿಲ್ಲ. ಹನಿಮೂನ್ ಇವ್ರ ತಂದೆನೂ ಆಶ್ಲೇಷ ಅಂತೆ. ಇದು ಆಶ್ಲೇಷ ನಕ್ಷತ್ರದವರೆಗೆ ದೇವ್ರ ವರ. ಅದು ನೀವು ಕೂಲ್ ಆಗಿದ್ದಷ್ಟು ಆರೋಗ್ಯವಾಗಿದೆ ಮತ್ತು ಸಂಪ್ರದಾಯ ಆಗಿದೆ. ಅದನ್ನು ಬಿಟ್ಟು ಲಾಜಿಕಲ್ ಆಗಿ, ಇನ್ಫಾರ್ಮೇಟಿವ್ ಆಗಿ, ನಾಲೆಡ್ಜಬಲ್ ಆಗಿ, ವಿಸ್ಡಮ್ನಿಂದ ಎಲ್ಲರ ಇನ್ಕ್ವಿಸಿಟಿವ್ನೆಸ್ಗೆ, ಒಂದು ಮಕ್ಕಳಿಗಂತೂ ಇನ್ಕ್ವಿಸಿಟಿವ್ ಆಗಿರ್ತಾರೆ ಮಕ್ಕಳು, ಅದನ್ನೆಲ್ಲ ತೀರಿಸತಕ್ಕಂಥ ರೀತಿಯಲ್ಲಿ ವಿಜ್ಞಾನದ ವಿಚಾರಗಳಾಗಲಿ, ದೇಶದ ವಿಚಾರಗಳಾಗಲಿ, ಸಂಸ್ಕೃತಿ ವಿಚಾರಗಳಾಗಲಿ, ಈ ಥರದ ಯಾವ ವಿಚಾರವನ್ನು ಮಕ್ಕಳು, ವಿದ್ಯಾರ್ಥಿನಿಯರು ತಿಳ್ಕೋಬೇಕು ಅದನ್ನು ಕಥೆಗಳನ್ನು ಮಾಡಿ, ಚಿತ್ರಗಳನ್ನು ಕೊಟ್ಟು, ಬಣ್ಣ ತುಂಬಿಸುವಾಗ ಮನನ ಮಾಡತಕ್ಕಂಥ, ಸ್ಮರಣ ಮಾಡತಕ್ಕಂಥ, ಓದಿದ ಮೇಲೆ ಸ್ಫುರಣ ಮಾಡತಕ್ಕಂಥ, ಓದ್ತಾ ಇರುವ ಗ್ರಹಣ ಮಾಡತಕ್ಕಂಥ ಅದ್ಭುತವಾಗಿರತಕ್ಕಂಥ ಕೃತಿಗಳನ್ನ ಅದು ಕೊಟ್ಟಿದ್ದಾರೆ ಶಾಲಿನಿ ಮೂರ್ತಿಯವರು. ಗೃಹಿಣಿಯಾಗಿ ಗೃಹಸ್ಥ ಧರ್ಮದ ಗಂಧ ತೆಯ್ತಾನೆ. ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದೆ, ಇವತ್ತು ಸಿಲಿಕನ್ ವ್ಯಾಲಿ ಅಂತ ಹೇಳಿದೆ. ಅದರ ತುಂಬೆಲ್ಲ ಹಸಿರು ಬಂದು ಹಸಿರೇ ಉಸಿರಾಗಿದ್ದರೆ ಅದ್ರ ಹಿಂದೆ ಉಸಿರಾಗಿರತಕ್ಕಂಥ ಪ್ರಾಣಶಕ್ತಿ ನಮ್ಮ ಶಾಲಿನಿ ಮೂರ್ತಿಯವರು. ಅಷ್ಟು ಪ್ರಕೃತಿ ಪ್ರೇಮಿ. 3ನೇದು ಅವರ ಮಾವ. ಇವತ್ತು ನಾವು ಕೂತಿರತಕ್ಕಂಥ ಈ ಹಾಲ್ ಇದೆಯಲ್ಲ, ಇದರ ಪರಿಕಲ್ಪನೆ ವಿದ್ಯಾಪೀಠದ ವಿದ್ಯಾಪೀಠದ ಅಧ್ಯಕ್ಷರಾಗಿದ್ದಂಥವರು, ಮಾಧ್ಯಮ ಮಂಡಲದ ಅಧ್ಯಕ್ಷರಾಗಿದ್ದಂಥವರು, ಮಾಧ್ಯಮ ಮಂಡಲಕ್ಕೆ ವಿದ್ಯಾಪೀಠಕ್ಕೆ ಒಂದು ಶಕ್ತಿಯನ್ನು ತುಂಬಿರತಕ್ಕಂಥವ್ರು, ಭರವಸೆಯನ್ನು ತುಂಬಿರತಕ್ಕಂಥವ್ರು. ಪೇಜಾವರ ಸ್ವಾಮಿಗಳು ಒಬ್ಬರೇ ಏಕಾಂಗಿಯಾಗಿ ಎಲ್ಲ ಕಡೆ ಹೊರಡ್ತಾ ಇದ್ದಾಗ ನಾನು ಬರ್ತಿದ್ದೆ ಸ್ವಾಮಿ ಅಂತ ಇಂಡಿಯನ್ ಯೂನಿವರ್ಸಿಟಿ ಬ್ಯಾಂಕ್ ಚೇರ್ಮನ್ ಆಗಿದ್ದವರು ಬಿಟ್ಟು ಬಂದ ತಕ್ಷಣ ಇದ್ರ ಸ್ವಾಮಿಗಳ ಜೊತೆ ನಿಂತು ವಿದ್ಯಾಪೀಠವನ್ನು, ಮಾಧ್ಯಮ ಮಂಡಲವನ್ನು ಅದ್ಭುತದಲ್ಲಿ ಅಭಿವೃದ್ಧಿ ಮಾಡಿದರು. ಅವರ ಸೊಸೆಯಾಗಿ ಸಾರ್ಥಕವಾದ, ಸಮರ್ಥವಾಗಿರತಕ್ಕಂತಹ ಸಮಾಜದ, ಸಾಹಿತ್ಯದ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಶಾಲಿನಿ ಮೂರ್ತಿಯವರಿಗೆ ಮಾಧ್ಯಮ ಮಹಾಮಂಡಲದ ಪರವಾಗಿ ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮ ಮಹಿಳಾ ಪರಿಷತ್ ನಡೆದಿರೋದು ತುಂಬ ಸಂತೋಷ. ಸಂಕ್ರಾಂತಿ ಆಗಿದೆ, ಸಂಕ್ರಮಣ ಆಗಿದೆ. ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳ ಸಂಕ್ರಮಣ ಕಾಲ ಬರ್ತಾ ಇದೆ ಅನ್ನೋದಕ್ಕೆ ನಾಂದಿ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬಂದ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ದೇವ್ರ ಶುಭವಾಗಲಿ, ಮಂಗಳವಾಗಲಿ. ಅವ್ರನ್ನ ಮಾತು ಹೇಳಿದರು, ಎಷ್ಟು ಸಾಹಸದ ಒಂದು ಮಹಾಶಕ್ತಿ ಇದೆ ಅಂತ. ನಿಮ್ಮ ತೊಂದರೆಗಳು, ನಿಮ್ಮ ಅನಾರೋಗ್ಯ ನಿವೃತ್ತಿ ಆಗಬೇಕು ಅಂತಂತಂದರೆ, ನಿಮ್ಮ ಕಣ್ಣೀರು, ದುಃಖ, ದುಗುಡ ಹೋಗಬೇಕು ಅಂತಂತಂದರೆ, ನಿಮ್ಮ ದುಮ್ಮಾನ ದುರಂತ ಹೋಗಬೇಕು ಅಂದರೆ, ನಿಮ್ಮ ಆಯಾಸ ಪರಿಹಾರ ಆಗಬೇಕು ಅಂತಂದರೆ, ನಿಮಗೆ ಭಾಗ್ಯ ಸೌಭಾಗ್ಯ ಬರಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಸಂಭ್ರಮ ಸಡಗರ ಇರಬೇಕು ಅಂತಿದ್ರೆ, ನಿಮಗೆ ಸಂತೋಷ ಸಂತೃಪ್ತಿ ಬರಬೇಕು ಅಂದರೆ, ಇವೆಲ್ಲ ಸಮೃದ್ಧವಾಗಿರಬೇಕು ಅಂದರೆ, ನೀವು ಸಾಧನೆ ಮಾಡ್ಕೋಬೇಕು ಅಂತಿದ್ರೆ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಪ್ರಾರಂಭ ಮಾಡಿ ನೋಡಿ. ಇಟ್ ಈಸ್ ಮ್ಯೂಸಿಕಲ್, ಇಟ್ ಈಸ್ ಮ್ಯಾಜಿಕಲ್, ಇಟ್ ಈಸ್ ಮಿಸ್ಟಿಕಲ್, ಇಟ್ ವಿಲ್ ಟೇಕ್ ಯು ಟು ಗ್ಲೋರಿಯಸ್ ಹೈಟ್ಸ್, ಡಿವೈನ್ ಹೈಟ್ಸ್. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾರೆ. ಸುಮಾರು 3.5 ಗಂಟೆ ಆಗ್ತಾ ಬಂತು. ಸಮಯ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ನಿಜಕ್ಕೂ ಪಾಪ ಶ್ರೀಪಾದ್ ಸಿಂಗನಮಲ್ಲಿಯವರು ಊರಿಂದ ಬಂದಿದ್ರು ಕೂಡ
ಇಲ್ಲಿ ಅವರು ಆಯಾಸವನ್ನು ಪರಿಹಾರ ಮಾಡಿಕೊಂಡೆ ಅಂತ ಹೇಳಿದ್ರು. ಹಾಗೆ ಒಂದು ಜ್ಞಾನದ ಕಾರ್ಯಕ್ರಮ ನಡೀತು ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಅಲ್ಲೊಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಇಷ್ಟೊತ್ತಿನ ಕಾಲ ಕೂತ್ಕೊಂಡಿರೋ ನಿಮಗೂ ಕೂಡ ಹಾಗೂ ಈಗ ಜಯಲಕ್ಷ್ಮಿ ಮೇಡಮ್ ಹಾಗೂ ಶಾಲಿನಿ ಮೂರ್ತಿ ಮೇಡಮ್ ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ಒಂದು ಗೌರವಪೂರ್ವಕವಾದ ಸನ್ಮಾನವನ್ನು ಸಮರ್ಪಣೆ ಮಾಡಲಿಕ್ಕಿದೆ. ಉಷಾನಾ ಉಷಾ ಚೂರಿ It's such a blessing, and I love to be associated. Please consider and invite me. ತೆಗಿಲ್ಲ ಮೇಡಮ್. Thank Madam Rajlakshmi ma'am. ಎಷ್ಟು golden hands ಅವ್ರದ್ದು ನೋಡಿ. ಎಂತ golden hands. You make miracles ma'am. I know. Such a nice, such a powerful person. ಇದು ಭಾಗ್ಯ ಅಂತ. ಸಂಸ್ಥೆ ನಮ್ಮ ಮಹಿಳಾ ಪರಿಷತ್ತಿಂದ ಒಂದು ನಿಮಿಷ ಬಿಟ್ಟು ಚಿನ್ನನ ಮೊಮ್ಮಕ್ಕಳು ತಗೋ ಹರೇ ಶ್ರೀನಿವಾಸ. ಇವತ್ತಿನ ಈ ಕಾರ್ಯಕ್ರಮ ಒಂದು ಸಂಭ್ರಮದಿಂದ ಕೂಡಿದಂತಾಗಿತ್ತು. ಜಯಲಕ್ಷ್ಮಿ ಅವರ ಮಾತಿನಲ್ಲಿ ನಾವು ಮೂಕರಾಗಿ ಹೋಗಿದ್ವಿ ನಾವು.